ವಿರಾಮದ ನಂತರ ಮತ್ತೆ ಸ್ವಾಗತ. ಹುಬ್ಬಳ್ಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರ ಎಲ್ಲ ಕಡೆ ಮನೆ ಮಾಡಿದೆ. ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಕಾತರದಿಂದ ಹುಬ್ಬಳ್ಳಿಯ ಜನ ಕಾಯ್ತಾ ಇದ್ದಾರೆ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸುವ ಯುವ ಸಮೂಹ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಹುಬ್ಬಳ್ಳಿಯ ಬಹುತೇಕ ಹೋಟೆಲ್ಗಳು, ಪಬ್ಗಳು ಫುಲ್ ರಶ್. ಯುವಕ ಯುವತಿಯರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಮ್ಯೂಸಿಕ್ ಇವೆಂಟ್ಸ್ ಆಯೋಜನೆಯನ್ನ ಮಾಡಿರ್ತಾರೆ. ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರಕ್ಕೆ ಡಿಜೆ ಸದ್ದು ಕೂಡ ಸಾಕ್ಷಿಯಾಗಲಿಕ್ಕಿದೆ. ಹುಬ್ಬಳ್ಳಿಯ ಸೂರ್ಯಾಸ್ತದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 2025 ಡಿಸೆಂಬರ್ 31ನೇ ತಾರೀಕಿನ ಕೊನೆಯ ದಿನದ ಕೊನೆಯ ಗಳಿಗೆಯ ಸೂರ್ಯಾಸ್ತದ ದೃಶ್ಯಗಳು. ನಾಳೆ ಸೂರ್ಯೋದಯ, ಹೊಸ ವರ್ಷದ ಆಗಮನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹೇಗಿದೆ ಹುಬ್ಬಳ್ಳಿಯಲ್ಲಿ ಸೆಲೆಬ್ರೇಷನ್? ಒಂದೇ ಅರ್ಥದಲ್ಲಿ ಹುಬ್ಬಳ್ಳಿಯವರೆಲ್ಲ ಹೇಳ್ತಾರೆ ಬ್ಯಾಂಕಿಪಾ ದೋಸ್ತ ನಮ್ ಸೆಲೆಬ್ರೇಷನ್ ಅಂತ ಹೇಳಿ, ಹಂಗಿದೆಯಾ? ಎಸ್, ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಒಂದ್ ಕಡೆ 2025ಕ್ಕೆ ಬಾಯ್ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳುವಂತ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯೂ ಕೂಡ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ನಗರದ ಬಹುತೇಕ ಖಾಸಗಿ ಹೋಟೆಲ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳು ನಿಜಕ್ಕೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತುಂಬಿ ತುಳುಕ್ತವೆ. ಒಂದ್ ಕಡೆ ಈ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಕ್ಕೆ ಬಹುತೇಕ ಹೋಟೆಲ್ಗಳಲ್ಲಿ, ಖಾಸಗಿ ಹೋಟೆಲ್ಗಳಲ್ಲಿ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂತ ಖಾಸಗಿ ಹೋಟೆಲ್ನ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಒಂದ್ ಕಡೆ ಮ್ಯೂಸಿಕಲ್ ಪಾರ್ಟಿಯನ್ನ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಯುವ ಸಮೂಹ ಏನು ಈ ಹೊಸ ವರ್ಷದ ಒಂದು ಕ್ಷಣಗಣನೆಗೆ ಏನು ಕಾಯ್ತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಕುಣಿದು ಕುಪ್ಪಳಿಸಲಿಕ್ಕೆ, ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಲಿಕ್ಕೆ ಯುವ ಸಮೂಹ ಕಾಯ್ತಾ ಇದೆ. ಒಂದ್ ಕಡೆ ಯುವಕ ಯುವತಿಯರಿಗೆ ಒಂದು ಮನೋರಂಜನಾ ರಸದೂಟವನ್ನ ಒಂದು ನೀಡಲಿಕ್ಕೆ ಇಲ್ಲಿ ಬಹುತೇಕ ಒಂದು ಮ್ಯೂಸಿಕಲ್ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು. ಇನ್ನು ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಒಂದು ಆಸನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಯುವಕ ಯುವತಿಯರಿಗಿರ್ಬೋದು, ಅದೇ ರೀತಿ ಕುಟುಂಬ ಸಮೇತರಾಗಿ ಯಾರ್ಯಾರು ಬರ್ತಾರೆ, ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ, ದಂಪತಿಗಳು ಬರ್ತಾರೆ, ಅವರಿಗೆಲ್ಲ ಒಂದು ವಿಶೇಷವಾದಂತಹ ಒಂದು ಇಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಒಂದ್ ಕಡೆ ಅವರಿಗೆ ಊಟೋಪಚಾರದ ಒಂದು ವ್ಯವಸ್ಥೆ ಇರಬಹುದು. ಅದೇ ರೀತಿ ಬಹುತೇಕ ಒಂದು ಅವಳಿ ನಗರದಾದ್ಯಂತ ಬಹುತೇಕ ಪಬ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಿಕ್ಕಿರಿದು ತುಂಬುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಒಂದ್ ಕಡೆ ಮ್ಯೂಸಿಕಲ್ ಒಂದು ಪಾರ್ಟಿಯ ಅರೇಂಜ್ಮೆಂಟ್ ಅನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ ಜೊತೆಗೆ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಹೊಸ ವರ್ಷದ ಒಂದು ಬರಮಾಡಿಕೊಳ್ಳಿಕ್ಕೆ ಯಾವ ರೀತಿ ಆಯೋಜನೆ ಮಾಡಿದ್ರಿ ಸರ್? ಎಲ್ಲದಂತ ಅರೇಂಜ್ಮೆಂಟ್ ಅನ್ನ ಮಾಡಿದ್ದೀವಿ. ಪ್ಲಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಏನಾಗಿರುತ್ತೆ ಎಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಹುಬ್ಬಳ್ಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರ ಎಲ್ಲ ಕಡೆ ಮನೆ ಮಾಡಿದೆ. ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಕಾತರದಿಂದ ಹುಬ್ಬಳ್ಳಿಯ ಜನ ಕಾಯ್ತಾ ಇದ್ದಾರೆ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸುವ ಯುವ ಸಮೂಹ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಹುಬ್ಬಳ್ಳಿಯ ಬಹುತೇಕ ಹೋಟೆಲ್ಗಳು, ಪಬ್ಗಳು ಫುಲ್ ರಶ್. ಯುವಕ ಯುವತಿಯರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಮ್ಯೂಸಿಕ್ ಇವೆಂಟ್ಸ್ ಆಯೋಜನೆಯನ್ನ ಮಾಡಿರ್ತಾರೆ. ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರಕ್ಕೆ ಡಿಜೆ ಸದ್ದು ಕೂಡ ಸಾಕ್ಷಿಯಾಗಲಿಕ್ಕಿದೆ. ಹುಬ್ಬಳ್ಳಿಯ ಸೂರ್ಯಾಸ್ತದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 2025 ಡಿಸೆಂಬರ್ 31ನೇ ತಾರೀಕಿನ ಕೊನೆಯ ದಿನದ ಕೊನೆಯ ಗಳಿಗೆಯ ಸೂರ್ಯಾಸ್ತದ ದೃಶ್ಯಗಳು. ನಾಳೆ ಸೂರ್ಯೋದಯ, ಹೊಸ ವರ್ಷದ ಆಗಮನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹೇಗಿದೆ ಹುಬ್ಬಳ್ಳಿಯಲ್ಲಿ ಸೆಲೆಬ್ರೇಷನ್? ಒಂದೇ ಅರ್ಥದಲ್ಲಿ ಹುಬ್ಬಳ್ಳಿಯವರೆಲ್ಲ ಹೇಳ್ತಾರೆ ಬ್ಯಾಂಕಿಪಾ ದೋಸ್ತ ನಮ್ ಸೆಲೆಬ್ರೇಷನ್ ಅಂತ ಹೇಳಿ, ಹಂಗಿದೆಯಾ?
ಎಸ್, ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಒಂದ್ ಕಡೆ 2025ಕ್ಕೆ ಬಾಯ್ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳುವಂತ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯೂ ಕೂಡ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ನಗರದ ಬಹುತೇಕ ಖಾಸಗಿ ಹೋಟೆಲ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳು ನಿಜಕ್ಕೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತುಂಬಿ ತುಳುಕ್ತವೆ. ಒಂದ್ ಕಡೆ ಈ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಕ್ಕೆ ಬಹುತೇಕ ಹೋಟೆಲ್ಗಳಲ್ಲಿ, ಖಾಸಗಿ ಹೋಟೆಲ್ಗಳಲ್ಲಿ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂತ ಖಾಸಗಿ ಹೋಟೆಲ್ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಒಂದ್ ಕಡೆ ಮ್ಯೂಸಿಕಲ್ ಪಾರ್ಟಿಯನ್ನ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಯುವ ಸಮೂಹ ಏನು ಈ ಹೊಸ ವರ್ಷದ ಒಂದು ಕ್ಷಣಗಣನೆಗೆ ಏನು ಕಾಯ್ತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಕುಣಿದು ಕುಪ್ಪಳಿಸ್ಲಿಕ್ಕೆ, ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸ್ಲಿಕ್ಕೆ ಯುವ ಸಮೂಹ ಕಾಯ್ತಾ ಇದೆ. ಒಂದ್ ಕಡೆ ಯುವಕ ಯುವತಿಯರಿಗೆ ಒಂದು ಮನೋರಂಜನಾ ರಸದೂಟವನ್ನ ಒಂದು ನೀಡಲಿಕ್ಕೆ ಇಲ್ಲಿ ಬಹುತೇಕ ಒಂದು ಮ್ಯೂಸಿಕಲ್ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು. ಇನ್ನು ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಒಂದು ಆಸನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಯುವಕ ಯುವತಿಯರಿಗಿರ್ಬೋದು, ಅದೇ ರೀತಿ ಕುಟುಂಬ ಸಮೇತರಾಗಿ ಯಾರ್ಯಾರು ಬರ್ತಾರೆ, ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ, ದಂಪತಿಗಳು ಬರ್ತಾರೆ, ಅವರಿಗೆಲ್ಲ ಒಂದು ವಿಶೇಷವಾದಂತಹ ಒಂದು ಇಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಒಂದ್ ಕಡೆ ಅವರಿಗೆ ಊಟೋಪಚಾರದ ಒಂದು ವ್ಯವಸ್ಥೆ ಇರಬಹುದು. ಅದೇ ರೀತಿ ಬಹುತೇಕ ಒಂದು ಅವಳಿ ನಗರದಾದ್ಯಂತ ಬಹುತೇಕ ಪಬ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಿಕ್ಕಿರಿದು ತುಂಬುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಒಂದ್ ಕಡೆ ಮ್ಯೂಸಿಕಲ್ ಒಂದು ಪಾರ್ಟಿಯ ಅರೇಂಜ್ಮೆಂಟ್ ಅನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ ಜೊತೆಗೆ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಹೊಸ ವರ್ಷದ ಒಂದು ಬರಮಾಡಿಕೊಳ್ಳಿಕ್ಕೆ ಯಾವ ರೀತಿ ಇಲ್ಲಿ ಆಯೋಜನೆ ಮಾಡಿದ್ರಿ ಸರ್? ಎಲ್ಲಾದಂತ ಅರೇಂಜ್ಮೆಂಟ್ ಅನ್ನ ಮಾಡಿದ್ದೇವೆ. ಪ್ಲಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಏನಾಗಿರುತ್ತೆ ಎಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಹುಬ್ಬಳ್ಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರ ಎಲ್ಲ ಕಡೆ ಮನೆ ಮಾಡಿದೆ. ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಕಾತರದಿಂದ ಹುಬ್ಬಳ್ಳಿಯ ಜನ ಕಾಯ್ತಾ ಇದ್ದಾರೆ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸುವ ಯುವ ಸಮೂಹ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಹುಬ್ಬಳ್ಳಿಯ ಬಹುತೇಕ ಹೋಟೆಲ್ಗಳು, ಪಬ್ಗಳು ಫುಲ್ ರಾಜ್. ಯುವಕ ಯುವತಿಯರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಮ್ಯೂಸಿಕ್ ಇವೆಂಟ್ಸ್ ಆಯೋಜನೆಯನ್ನ ಮಾಡಿರ್ತಾರೆ. ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರಕ್ಕೆ ಡಿಜೆ ಸದ್ದು ಕೂಡ ಸಾಕ್ಷಿಯಾಗಲಿಕ್ಕಿದೆ. ಹುಬ್ಬಳ್ಳಿಯ ಸೂರ್ಯಾಸ್ತದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 2025 ಡಿಸೆಂಬರ್ 31ನೇ ತಾರೀಕಿನ ಕೊನೆಯ ದಿನದ ಕೊನೆಯ ಗಳಿಗೆಯ ಸೂರ್ಯಾಸ್ತದ ದೃಶ್ಯಗಳು. ನಾಳೆ ಸೂರ್ಯೋದಯ, ಹೊಸ ವರ್ಷದ ಆಗಮನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹೇಗಿದೆ ಹುಬ್ಬಳ್ಳಿಯಲ್ಲಿ ಸೆಲೆಬ್ರೇಷನ್? ಒಂದೇ ಅರ್ಥದಲ್ಲಿ ಹುಬ್ಬಳ್ಳಿಯವರೆಲ್ಲ ಹೇಳ್ತಾರೆ ಬ್ಯಾಂಕಿಪಾ ದೋಸ್ತ ನಮ್ ಸೆಲೆಬ್ರೇಷನ್ ಅಂತ ಹೇಳಿ, ಹಂಗಿದೆಯಾ? ಎಸ್, ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಒಂದ್ ಕಡೆ 2025ಕ್ಕೆ ಬಾಯ್ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳುವಂತ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯೂ ಕೂಡ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ನಗರದ ಬಹುತೇಕ ಖಾಸಗಿ ಹೋಟೆಲ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳು ನಿಜಕ್ಕೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತುಂಬಿ ತುಳುಕ್ತವೆ. ಒಂದ್ ಕಡೆ ಈ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಕ್ಕೆ ಬಹುತೇಕ ಹೋಟೆಲ್ಗಳಲ್ಲಿ, ಖಾಸಗಿ ಹೋಟೆಲ್ಗಳಲ್ಲಿ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂತ ಖಾಸಗಿ ಹೋಟೆಲ್ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಒಂದ್ ಕಡೆ ಮ್ಯೂಸಿಕಲ್ ಪಾರ್ಟಿಯನ್ನ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಯುವ ಸಮೂಹ ಏನು ಈ ಹೊಸ ವರ್ಷದ ಒಂದು ಕ್ಷಣಗಣನೆಗೆ ಏನು ಕಾಯ್ತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಕುಣಿದು ಕುಪ್ಪಳಿಸ್ಲಿಕ್ಕೆ, ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸ್ಲಿಕ್ಕೆ ಯುವ ಸಮೂಹ ಕಾಯ್ತಾ ಇದೆ. ಒಂದ್ ಕಡೆ ಯುವಕ ಯುವತಿಯರಿಗೆ ಒಂದು ಮನೋರಂಜನಾ ರಸದೂಟವನ್ನ ಒಂದು ನೀಡಲಿಕ್ಕೆ ಇಲ್ಲಿ ಬಹುತೇಕ ಒಂದು ಮ್ಯೂಸಿಕಲ್ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು. ಇನ್ನು ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಒಂದು ಆಸನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಯುವಕ ಯುವತಿಯರಿಗಿರ್ಬೋದು, ಅದೇ ರೀತಿ ಕುಟುಂಬ ಸಮೇತರಾಗಿ ಯಾರ್ಯಾರು ಬರ್ತಾರೆ, ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ, ದಂಪತಿಗಳು ಬರ್ತಾರೆ, ಅವರಿಗೆಲ್ಲ ಒಂದು ವಿಶೇಷವಾದಂತಹ ಒಂದು ಇಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಒಂದ್ ಕಡೆ ಅವರಿಗೆ ಊಟೋಪಚಾರದ ಒಂದು ವ್ಯವಸ್ಥೆ ಇರಬಹುದು. ಅದೇ ರೀತಿ ಬಹುತೇಕ ಒಂದು ಅವಳಿ ನಗರದಾದ್ಯಂತ ಬಹುತೇಕ
ಪಬ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಿಕ್ಕಿರಿದು ತುಂಬ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಒಂದ್ ಕಡೆ ಮ್ಯೂಸಿಕಲ್ ಒಂದು ಪಾರ್ಟಿಯ ಅರೇಂಜ್ಮೆಂಟ್ ಅನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ ಜೊತೆಗೆ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಹೊಸ ವರ್ಷದ ಒಂದು ಬರಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಆಯೋಜನೆ ಮಾಡಿದ್ರಿ ಸರ್? ಎಲ್ಲದಂತ ಅರೇಂಜ್ಮೆಂಟ್ ಅನ್ನ ಮಾಡಿದ್ದೇವೆ. ಪ್ಲಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಏನಾಗಿರುತ್ತೆ ಎಲ್ಲ